ಅಪಸರ್ಪಂತು ತೇ ಭೂತಾಃ ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅಂತ ಸಂಧ್ಯಾವಂದನದಲ್ಲಿ ಬಳಸುವ ಭೂತೋಚ್ಚಾಟನ ಮಂತ್ರ. ಕೆಲವು ಪುಸ್ತಕಗಳಲ್ಲಿ ಇದನ್ನೆಲ್ಲ ಅಪಸರ್ಪಂತು ಯೇ ಭೂತಾಃ ಅಂತ ಅಂತ ತಗೊಂಡಿದ್ದಾರೆ, ಯತ್ ಶಬ್ದ ತಗೊಂಡಿದ್ದಾರೆ. ಯೇ ಭೂತ ಭುವಿ ಸಂಸ್ಥಿತಾಃ ಅಂತ ಮತ್ತೆ ಯತ್ ಶಬ್ದ ಇದೆ. ಯೇ ಭೂತ ವಿಘ್ನಕರ್ತಾರಃ ದ್ವಿತೀಯಾರ್ಧದಲ್ಲಿ ಮತ್ತೆ ಯತ್ ಶಬ್ದ ಇದೆ. ತೇ ನಶ್ಯಂತು ಶಿವಾಜ್ಞೆಯ ಅನ್ನುವಲ್ಲಿ ಕೊನೆಗೆ ತೇ ಅಂತ ತತ್ ಶಬ್ದ ಇದೆ. ಉತ್ತರಾರ್ಧದ ಬಗ್ಗೆ ಏನು ಸಂಶಯ ಇಲ್ಲ. ಪೂರ್ವಾರ್ಧದ ಬಗ್ಗೆ ಕೆಲವು ಪುಸ್ತಕಗಳಲ್ಲಿ ಈ ಅಪಸರ್ಪಂತು ಯೇ ಭೂತಾಹ ಅಂತ ಏನು ಪಾಠ ಇದೆ ಅದು ತಪ್ಪು ಪಾಠ. ಅಪಸರ್ಪಂತು ತೇ ಭೂತಾಹ ಅಂತ ಆಗಬೇಕು. ಶ್ಲೋಕದ ಪೂರ್ವಾರ್ಧದಲ್ಲಿರುವ ವಾಕ್ಯ ಒಂದು ಬೇರೆ, ಉತ್ತರಾರ್ಧದಲ್ಲಿರುವಂತಹ ವಾಕ್ಯ ಬೇರೆ. ಯೇ ಭೂತಾಹ ಭುವಿ ಸಂಸ್ಥಿತಾಹ ಉತ್ತರಾರ್ಧದ ಅರ್ಥ ಹೀಗಿದೆ: ಯಾವ ದುಷ್ಟಶಕ್ತಿಗಳು ಭೂಮಿಯಲ್ಲಿವೆಯೋ ತೇ ಅವುಗಳು ಅಪಸರ್ಪಂತು ನಾಶ ಹೊಂದಲಿ ಅಂತ ಅದರ ಅರ್ಥ ಆಗ್ತದೆ, ದೂರ ಹೋಗ್ಲಿ ಅಂತ. ಅದರಿಂದ ತೇ ಅಂತ ಅಪಸರ್ಪಂತು ಅನ್ನುವ ಕ್ರಿಯಾಪದವನ್ನು ಹೇಳುವಾಗ ತೇ ಅಂತ ತತ್ಶಬ್ದವನ್ನು ಹೇಳುವುದೇ ಉಚಿತವಾದ್ದು. ಯೇ ಭೂತ ವಿಘ್ನಕರ್ತಾರ ದ್ವಿತೀಯಾರ್ಧದ ಅರ್ಥ ಹೀಗಿದೆ: ಯಾವ ಭೂತಗಳು ನಮಗೆ ವಿಘ್ನ ತಂದೊಡ್ಡುತ್ತವೋ ತೇ ಅವುಗಳು ಶಿವಾಜ್ಞೆಯ ಪರಮಾತ್ಮನ ಆಜ್ಞೆಯಿಂದ ನಶ್ಯಂತು ನಾಶ ಹೊಂದಲಿ ಅಂತ. ಹಾಗಾಗಿ ಆ ಕ್ರಿಯಾಪದವನ್ನು ಹೇಳುವ ಸಂದರ್ಭ ಬಂದಾಗ ಯತ್ ಶಬ್ದವನ್ನು ಹೇಳಬಾರ್ದಲ್ಲಿ, ಮತ್ತೆ ತತ್ಶಬ್ದವನ್ನು ಹೇಳೋದು ಉಚಿತ. ಆದರೆ ಅನೇಕ ಪುಸ್ತಕಗಳಲ್ಲಿ ಹೀಗೆ ಯತ್ ಶಬ್ದನೇ ಎಲ್ಲಾ ಕಡೆ ಇದೆ, 3 ಕಡೆ ಯತ್ ಶಬ್ದ ಇದೆ, 1 ಕಡೆ ಮಾತ್ರ ತತ್ಶಬ್ದ ಇದೆ. ಇದು ಈ ತರ ಪ್ರಯೋಗ ಮಾಡುವುದೇನಿದೆ ಆಕಾಂಕ್ಷ ಅನ್ವಯ ಇತ್ಯಾದಿಗಳಿಗೆಲ್ಲ ವಿರೋಧ ತಂದೊಡ್ಡುತ್ತದೆ. ಇದು ಸರಿಯಲ್ಲ. ಹಯೋಧನ ಪುರಾಣಿಕರು ಮೊದಲಾದ ಹಿರಿಯ ವಿದ್ವಾಂಸರು ಮಾಡಿದ ನಿತ್ಯಾನುಷ್ಠಾನ ಪುಸ್ತಕಗಳಲ್ಲಿ ಅಪಸರ್ಪಂತು ತೇ ಭೂತಾಹ ಅಂತಾನೆ ಇದೆ. ಅಲ್ಲಿಯೂ ಯೇ ಭೂತಾಹ ಅಂತಿದ್ರೆ ಅದನ್ನ ಹೊಂದಿಸಲಿಕ್ಕೆ ಕಷ್ಟ ಆಗ್ತದೆ. ಯೇ ಭೂತಾಹ ಭುವಿ ಸಂಸ್ಥಿತಾಹ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಅಲ್ಲಿ ತೇ ಅಂತ ಅನ್ನೋದನ್ನ ಇಲ್ಲಿ ಮೊದಲನೇ ಪಾದಕ್ಕೆ ದ್ವಿತೀಯಾರ್ಧದಲ್ಲಿರೋ ತೇ ಅನ್ನೋದನ್ನ ಮೊದಲನೇ ಅರ್ಧಕ್ಕೆ ಅಧ್ಯಾಹತ ಮಾಡಿಕೊಳ್ಬೇಕಾಗ್ತದೆ. ಆದರೆ ಅಲ್ಲಿ ಅಂತ ಏನಿದೆಯಲ್ಲ ಅದು ಅನನ್ವಿತ ಆಗಿಬಿಡ್ತದೆ. ಯೇ ಭೂತಾಹ ಭುವಿ ಸಂಸ್ಥಿತಾಹ ಯೇ ಭೂತಾಹ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಸರಿ ಆಯ್ತು. ನಮಗೆ ಭೂಮಿಯಲ್ಲಿರುವಂತಹ ಮತ್ತೆ ನಮಗೆ ವಿಘ್ನವನ್ನು ತಂದೊಡ್ಡುವಂತಹ ಭೂತಗಳೆಲ್ಲ ನಾಶ ಹೊಂದಲಿ ಅಂತ. ಅಪಸರ್ಪಂತು ಯೇ ಭೂತಾಹ ಅಂತ ಪ್ರಯೋಗ ಅಂದ್ಬಿಟ್ರೆ ಅಂತ ಅನ್ನೋದು ಆವಾಗ ಅನನ್ವಿತ ಆಗಿ ಉಳಿದು ಬಿಡ್ತದೆ. ಅದಕ್ಕಾಗಿ ಅದನ್ನು ಯಾವ ಕಾರಣದಿಂದಲೂ ಸಮರ್ಥನೆ ಮಾಡಲಿಕ್ಕಾಗೋದಿಲ್ಲ. ತೇ ಭೂತಾಹ ಅನ್ನೋದೇ ಶುದ್ಧವಾದ ಪಾಠ.